ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನೀವು ಈಗ ಕೇಳಲಿರುವ ವಿಷಯ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದಾದ ಮಹತ್ವದ ಸಂದೇಶ. ಇದು ಸಾಮಾನ್ಯ ಭವಿಷ್ಯವಾಣಿ ಅಲ್ಲ, ಇದು ದೈವಿಕ ಸಂಕೇತ. ಗಣಪತಿ ಬಪ್ಪ ಮತ್ತು ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಈಗ ನಿಮ್ಮ ಮೇಲೆ ವಿಶೇಷವಾಗಿ ಬೀಳ್ತಾ ಇದೆ. ನೀವು ಎಷ್ಟು ದಿನಗಳಿಂದ ಎದುರಿಸುತ್ತಿದ್ದ ಕಷ್ಟಗಳು, ಅಡಚಣೆಗಳು, ಮನಸ್ಸಿನ ಒತ್ತಡ ಎಲ್ಲವೂ ಕೂಡ ಈಗ ಅಂತ್ಯ ಕಾಣುವ ಸಮಯ ಬಂದಿದೆ. 2026ರ ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸುತ್ತೆ. ನಿಮ್ಮ ಭಾಗ್ಯ ಚಕ್ರ ತಿರುಗುತ್ತೆ. ನೀವು ಈಗ ಅನುಭವಿಸುವ ಬದಲಾವಣೆಗಳು ನಿಮ್ಮ ಭವಿಷ್ಯವನ್ನೇ ನಿರ್ಮಾಣ ಮಾಡುತ್ತೆ. ಏಪ್ರಿಲ್ 2ರಿಂದ ಏಪ್ರಿಲ್ 30ರವರೆಗೆ ಇರುವ ಈ ಸಮಯ ಅತ್ಯಂತ ಶಕ್ತಿಶಾಲಿ. ಈ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ನಿಮ್ಮ ಜೀವನದಲ್ಲಿ 5 ಮಹಾ ಶುಭ ಸುದ್ದಿಗಳು ಪ್ರವೇಶ ಮಾಡುತ್ತೆ. ನೀವು ನಿರೀಕ್ಷಿಸದಷ್ಟು ದೊಡ್ಡ ಬದಲಾವಣೆಗಳು ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತೆ. ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತೆ. ಕುಟುಂಬದವರು ಸಂತೋಷದಿಂದ ನಿಮ್ಮೊಂದಿಗೆ ನಗ್ತಾರೆ. ನೀವು ಬಹುಕಾಲದಿಂದ ಕಾಯ್ದಿದ್ದ ಒಳ್ಳೆಯ ದಿನಗಳು ಈಗ ಪ್ರಾರಂಭವಾಗುತ್ತೆ. ಮೊದಲ ಮಹಾ ಶುಭ ಸುದ್ದಿ ಹಣಕಾಸಿನ ಬೆಳವಣಿಗೆ. ಮೇಷರಾಶಿಯವರಿಗೆ ಈ ತಿಂಗಳು ಹಣದ ದೃಷ್ಟಿಯಿಂದ ಅದ್ಭುತವಾಗಿರುತ್ತೆ. ನೀವು ಮಾಡಿದ ಪರಿಶ್ರಮ ಈಗ ಫಲ ನೀಡುತ್ತೆ. ಹಳೆಯ ಸಾಲಗಳು ಕಡಿಮೆಯಾಗುತ್ತೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ನೀವು ನಿರೀಕ್ಷಿಸಿದ ಸ್ಥಳದಿಂದ ಹಣ ಬರಬಹುದು. ವ್ಯಾಪಾರಿಗಳಿಗೆ ಭಾರೀ ಲಾಭ. ಉದ್ಯೋಗಗಳಿಗೆ ಹೆಚ್ಚುವರಿ ಆದಾಯ. ಲಕ್ಷ್ಮೀದೇವಿಯ ಕೃಪೆಯಿಂದ ನಿಮ್ಮ ಮನೆಗೆ ಸಂಪತ್ತಿನ ಪ್ರವಾಹ ಶುರುವಾಗುತ್ತೆ. ಧನಯೋಗ ಮತ್ತು ರಾಜಯೋಗಗಳ ಪರಿಣಾಮದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗುತ್ತೆ. 2ನೇ ಮಹಾಶುಭ ಸುದ್ದಿ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಜಯ. ನೀವು ಉದ್ಯೋಗ ಹುಡುಕ್ತಿದ್ರೆ ಇದು ನಿಮ್ಮ ಅವಕಾಶ. ನೀವು ಬಯಸಿದ ಕೆಲಸ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ಕೆಲಸ ಮಾಡ್ತಿರೋರಿಗೆ ಪದೋನ್ನತಿ, ಸಂಬಳ ಹೆಚ್ಚಳ ಅಥವಾ ಉತ್ತಮ ಅವಕಾಶಗಳು ಸಿಗಬಹುದು. ನಿಮ್ಮ ಪ್ರತಿಭೆಯನ್ನು ಗುರುತಿಸಲಾಗುತ್ತೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಮೆಚ್ಚುತ್ತಾರೆ. ವ್ಯಾಪಾರ ಮಾಡುವವರಿಗೆ ಹೊಸ ಒಪ್ಪಂದಗಳು, ಹೊಸ ಗ್ರಾಹಕರು, ಹೊಸ ಲಾಭದ ಮಾರ್ಗಗಳು ಸಿಗುತ್ತೆ. ನಿಮ್ಮ ಪರಿಶ್ರಮವು ದೊಡ್ಡ ಮಟ್ಟದಲ್ಲಿ ಫಲವನ್ನು ನೀಡುತ್ತೆ. ಇನ್ನು 3ನೇ ಮಹಾಶುಭ ಸುದ್ದಿ ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ಸುಖ. ನಿಮ್ಮ ಮನೆಯಲ್ಲಿನ ಅಸಮಾಧಾನಗಳು ಈಗ ದೂರವಾಗುತ್ತೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಮರಳಿ ಬರುತ್ತೆ. ನಿಮ್ಮ ಸಂಬಂಧಗಳು ಬಲವಾಗುತ್ತೆ. ಮದುವೆಯಾಗದವರಿಗೆ ವಿವಾಹ ಯೋಗ ಕಾಣುತ್ತೆ. ನಿಮ್ಮ ಜೀವನ ಸಂಗಾತಿ ನಿಮ್ಮ ಜೀವನಕ್ಕೆ ಬೆಳಕಾಗ್ತಾರೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಉತ್ತಮ ಸಮಯ. ನಿಮ್ಮ ಮನಸ್ಸಿನ ಮಾತು ಹೇಳಲು ಇದು ಸರಿಯಾದ ಕ್ಷಣ. ಕೆಲವರಿಗೆ ಸಂತಾನ ಭಾಗ್ಯವು ದೊರೆಯಬಹುದು. ಇನ್ನು 4ನೇ ಮಹಾಶುಭ ಸುದ್ದಿ ಶಿಕ್ಷಣ ಮತ್ತು ಮಕ್ಕಳ ಸಾಧನೆ. ನಿಮ್ಮ ಮಕ್ಕಳಿಂದ ನೀವು ಹೆಮ್ಮೆ ಪಡುವ ಸುದ್ದಿ ಕೇಳ್ತೀರಾ. ಅವರು ತಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ. ಪರೀಕ್ಷೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳು, ವಿದೇಶಿ ಶಿಕ್ಷಣ ಎಲ್ಲವೂ ಕೂಡ ಇವುಗಳಲ್ಲಿ ಉತ್ತಮ ಫಲಿತಾಂಶ ಅನ್ನೋದು ಸಿಗುತ್ತೆ. ವಿದೇಶಕ್ಕೆ ಹೋಗುವ ಕನಸು ಈಗ ನಿಜವಾಗಬಹುದು. ನಿಮ್ಮ ಮಕ್ಕಳ ಸಾಧನೆ ನಿಮ್ಮ ಕುಟುಂಬಕ್ಕೆ ಗೌರವವನ್ನು ತಂದುಕೊಡುತ್ತೆ. 5ನೇ ಮಹಾಶುಭ ಸುದ್ದಿ ಆಸ್ತಿ ಮತ್ತು ಭವಿಷ್ಯದ ಯೋಜನೆಗಳು. ಮನೆ, ಜಮೀನು, ವಾಹನ ಖರೀದಿ ಮಾಡುವ ಯೋಚನೆ ಇದ್ದರೆ ಇದು ಅತ್ಯುತ್ತಮ ಸಮಯ. ಹೂಡಿಕೆ ಮಾಡಿದ ಹಣದಿಂದ ಉತ್ತಮ ಲಾಭ ಸಿಗುತ್ತೆ. ನಿಮ್ಮ ಕನಸುಗಳು ಸಾಕಾರವಾಗುತ್ತೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಬಲಪಡಿಸುತ್ತೆ. ಆದರೆ ಫ್ರೆಂಡ್ಸ್, ಒಂದು ಮುಖ್ಯ ಎಚ್ಚರಿಕೆ ಕೂಡ ಇದೆ. ನಿಮ್ಮ ಯೋಜನೆಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಯಶಸ್ಸನ್ನು ಕಂಡು ಕೆಲವರು ಅಸೂಯೆ ಪಡಬಹುದು. ನೀವು ಮೌನವಾಗಿ ನಿಮ್ಮ ಕೆಲಸ ಮಾಡಬೇಕು. ನಿಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಬೇಕು. ತಪ್ಪು ಸ್ನೇಹಿತರಿಂದ ದೂರ ಇರಿ. ನಕಾರಾತ್ಮಕ ಶಕ್ತಿಗಳಿಂದ ದೂರ ಇರಿ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ಅತಿಯಾಗಿ ಒತ್ತಡ ತೆಗೆದುಕೊಳ್ಬೇಡಿ. ಯೋಗ, ಪ್ರಾಣಾಯಾಮ, ಧ್ಯಾನ ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುತ್ತೆ. ನಿಯಮಿತವಾಗಿ ಆರೋಗ್ಯ ಪರೀಕ್ಷೆ ಮಾಡಿಸಿಕೊಳ್ಳಿ. ನಿಮ್ಮ ದೇಹ ಮತ್ತು ಮನಸ್ಸನ್ನು ಸಮತೋಲನದಲ್ಲಿ ಇಡಿ. ಈ ಸಮಯದಲ್ಲಿ ದೇವರ ಆರಾಧನೆ ಮಾಡಿದರೆ ಇನ್ನಷ್ಟು ಲಾಭ ಸಿಗುತ್ತೆ. ಪ್ರತಿದಿನ ಗಣಪತಿ ಮತ್ತು ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಣೇಶಾಯ ನಮಃ ಮತ್ತು ಓಂ ಮಹಾಲಕ್ಷ್ಮೀ ನಮಃ ಅಂತ ಜಪ ಮಾಡಿದರೆ ನಿಮ್ಮ ಭಾಗ್ಯ ಇನ್ನಷ್ಟು ಬೆಳಗುತ್ತೆ. ಕೊನೆಯಲ್ಲಿ ಸ್ನೇಹಿತರೆ, ಇದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್. ನೀವು ಧೈರ್ಯದಿಂದ ಮುಂದೆ ಸಾಗಿದರೆ ಈ ಸಮಯ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ನಿಮ್ಮ ಮೇಲೆ ದೇವರ ಕೃಪೆ ಖಂಡಿತವಾಗ್ಲೂ ಇದೆ. ನಿಮ್ಮ ಯಶಸ್ಸು ಖಚಿತ. ಜೈ ಗಣೇಶ, ಜೈ ಮಹಾಲಕ್ಷ್ಮಿ.